ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮ್ಯಾಕ್ಸ್ ಪವರ್ ಟ್ರಾನ್ಸ್ಫರ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ನ ಮಾಡೋದಕ್ಕೆ ನಾವು 4 ಸ್ಟೆಪ್ಸ್ ನ ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ದ ವಿಟಿಎಚ್, ಕ್ಯಾಲ್ಕುಲೇಟ್ ಆರ್ಟಿಎಚ್, ಆರ್ಎಲ್ ವ್ಯಾಲ್ಯೂ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಆರ್ಎಲ್ ವ್ಯಾಲ್ಯೂ ಏನಾಗಿರುತ್ತೆ ಆರ್ಟಿಎಚ್ ಗೆ ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಪಿ ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಪವರ್. ಸೊ ಅದ್ರ ಫಾರ್ಮುಲಾ ಏನು ವಿಟಿಎಚ್ ಇಲ್ಲಿ ಫೈಂಡ್ ಮಾಡಿರುವಂತದ್ದು ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು RTH. ಸೊ RTH ಮತ್ತೆ RL ಸೇಮ್ ಇರುತ್ತೆ. ನೋಡಿ ಇಲ್ಲಿ RL ಕೊಟ್ಟಿದ್ದಾರೆ. ಈಗ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಕ್ಯಾಲ್ಕುಲೇಟ್ ದ VTH. ಸೊ ಏನ್ ಮಾಡ್ತೀನಿ, ಮೊದಲನೇ ಸ್ಟೆಪ್ ಕ್ಯಾಲ್ಕುಲೇಟ್ VTH. ಸೊ ಈ VTH ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನೇನ್ ಮಾಡ್ತೀನಿ, ಈ RL ನ ರೀಪ್ಲೇಸ್ ಮಾಡ್ತೀನಿ. ಯಾವ್ದ್ರಿಂದ, VTH ಇಂದ. VTH ಈಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಪೊಲಾರಿಟಿನ ಅಸ್ಯೂಮ್ ಮಾಡಬೇಕು. ಪೊಲಾರಿಟಿ ಅಂತಂದ್ರೇನು, ಪಾಸಿಟಿವ್ ಅಥವಾ ನೆಗೆಟಿವ್. ನಾನು ಇದನ್ನ ಪಾಸಿಟಿವ್ ಅಂತ ತಗೊಂತೀನಿ, ಇದನ್ನ ನೆಗೆಟಿವ್ ಅಂತ ತಗೊಂತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇದ್ರ ಹತ್ರ ಇರುವಂತಹ ಎಷ್ಟು ನೋಡ್ಗಳಿವೆ ಅಂದ್ರೆ ಮೋರ್ ದೆನ್ 2 ಲೈನ್ಸ್ ಇರುವಂತಹ ನೋಡ್ಗಳು. ಸೊ ಎಷ್ಟು 1 2 3 3 ಲೈನ್ಗಳು ಇಲ್ಲಿ ಮೀಟ್ ಆಗ್ತಿದೆ. ಸೊ 1 ನೋಡ್. ನೆಕ್ಸ್ಟ್ 1 2 3 3 ನೋಡು ಇಲ್ಲಿ 3 ಲೈನ್ಗಳು ಇಲ್ಲಿ ಮೀಟ್ ಆಗ್ತಿದೆ. ಸೊ ಇದು ಎರಡನೇ ನೋಡ್. ನೆಕ್ಸ್ಟ್ ಇಲ್ಲಿ 2 ಮೀಟ್ ಆಗ್ತಿದೆ, ಅದನ್ನ ನೋಡಂತ ಕನ್ಸಿಡರ್ ಮಾಡಂಗಿಲ್ಲ. ಇಲ್ಲೂ ಕೂಡ 2 2 2. ಸೊ ಎಷ್ಟಾಯ್ತು 1 2 ನೋಡ್ಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಮೋರ್ ದೆನ್ 2 ಲೈನ್ಸ್ ಒಂದೇ ಕಡೆ ಮೀಟ್ ಆಗ್ತಾ ಇದೆ. ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಇದಕ್ಕೆ VA ಅಂತ ನೇಮ್ ಮಾಡ್ತೀನಿ. ಇದಕ್ಕೆ VA. ನೆಕ್ಸ್ಟ್ ಇದೇನಾಗುತ್ತೆ ಅಂತಂದ್ರೆ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಗ್ರೌಂಡ್. ಸೊ ಗ್ರೌಂಡಿನ ವೋಲ್ಟೇಜ್ ಎಷ್ಟಿರುತ್ತೆ 0 ವೋಲ್ಟ್. ಗ್ರೌಂಡಿನ ವೋಲ್ಟೇಜ್ 0 ವೋಲ್ಟ್. ಇಷ್ಟ ಆಯ್ತು. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಕರೆಂಟ್ ನ ಏನ್ ಮಾಡ್ತೀನಿ, VA ಇಂದ ಔಟ್ಗೋ ಮಾಡ್ತೀನಿ. ಕರೆಂಟ್ ಇಂದ VA ಇಂದ ಕರೆಂಟ್ ನ ಔಟ್ಗೋ ಮಾಡ್ತೀನಿ. ಯಾಕೆ, ನಾನು VA ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ. ಸೊ ಅದಕ್ಕೋಸ್ಕರ ಕರೆಂಟ್ ನ ಔಟ್ಗೋ ಮಾಡ್ತೀನಿ. ಸೊ ಕರೆಂಟ್ ಔಟ್ಗೋ ಮಾಡಿದಾಗ ಏನಾಗುತ್ತೆ, ಇಲ್ಲಿ I1, ನೆಕ್ಸ್ಟ್ I2, ನೆಕ್ಸ್ಟ್ ಇದು I3. ಸೊ ಈ ಕಡೆ VTH ಕಡೆ ಬರುವಂತದ್ದು I3 ಆಯ್ತು. ಸೊ ಇವಾಗ ಈಕ್ವೇಶನ್ಸ್ ನ ಬರೀತಾ ಬರೋಣ. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, VA ಇಂದ ಸ್ಟಾರ್ಟ್ ಆಗಿದೆ. ಸೊ VA. ನೆಕ್ಸ್ಟ್ VA ಇಂದ ಎಲ್ಲಿ ಬಂದಿದೆ 3 ವೋಲ್ಟ್. ಸೊ -3. ಮೈನಸ್ ಏನಕ್ಕೆ ಬರ್ದೆ, ಇದು ಪ್ಲಸ್ ಮೈನಸ್, ಪ್ಲಸ್ ಇಂದ ಮೈನಸ್ ಒಳಗಡೆ ಅಷ್ಟು ಬರ್ತಾ ಇದೆ. ಸೊ ಇಲ್ಲ ಅಷ್ಟು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, -3 ಮೈನಸ್. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಗ್ರೌಂಡ್ ಹೋಗ್ತಾ ಇದೆ. ಸೊ ಗ್ರೌಂಡ್ ವ್ಯಾಲ್ಯೂ 0. ಹೆಂಗಿದ್ರು 0ನ ಮತ್ತೆ ಏನಕ್ಕೆ ಬರೆಯೋದು. ನೆಕ್ಸ್ಟ್ ಇವೆರಡರ ಮಧ್ಯೆ ಇರುವಂತ ರೆಸಿಸ್ಟೆನ್ಸ್ ಏನು, V/R. ಯಾಕೆ, ನಾನು ಕರೆಂಟ್ ನ ತಳ್ತಾ ಇರೋದಲ್ವಾ. ಸೊ ರೆಸಿಸ್ಟೆನ್ಸ್ ಎಷ್ಟು 2. ನೆಕ್ಸ್ಟ್ ಪ್ಲಸ್ VA ಇಂದ ಮತ್ತಿನ್ನೆಲ್ಲಿ ಹೋಗ್ಬೋದು, I2 ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಬರ್ಬೋದು, ಇಲ್ಲಿಗೆ ಗ್ರೌಂಡ್ ಬರ್ಬೋದು. ಸೊ VA ಮೈನಸ್ 0 ಯಾಕೆ, ಗ್ರೌಂಡಿನ ವೋಲ್ಟೇಜ್ 0. ಮತ್ತೆ ಇನ್ನೊಂದು ಯಾವ್ದಾರ ವೋಲ್ಟೇಜ್ ಇದೆಯಾ, ಸೊ ಮಧ್ಯ ಒಂದು ವೋಲ್ಟೇಜ್ ಇದೆ. ಸೊ ಇದನ್ನ ಲಾಸ್ಟ್ ಬರೀಬೇಕು. ಸೊ ಪ್ಲಸ್ ಇಂದ ಪಾಸಿಟಿವ್ ಇಂದ ಮೈನಸ್ ಕೆಳಗಡೆ ಬರ್ತಿದೆ. ಸೊ ಏನ್ ಮಾಡಬೇಕು, -6 -0 ಏನಕ್ಕೆ ಬರೀತೀರಾ, ಮತ್ತೆ ಗ್ರೌಂಡ್ ಇನ್ 0 ಅಲ್ವಾ. ಸೊ ಅದಕ್ಕೆ ಮೈನಸ್ ಮಾಡಿದೆ. ನೆಕ್ಸ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿರೋದು, VA ಮತ್ತೆ ಗ್ರೌಂಡ್ ನ ಮಧ್ಯ 2 ಓಮ್. ಸೊ 2. ನೆಕ್ಸ್ಟ್ ವಿತ್ I3. ಸೊ I3 ಏನಾಗ್ತಾ ಇದೆ, ಇಲ್ಲಿ ಓಪನ್ ಸರ್ಕ್ಯೂಟ್ ಇದೆ. ಸೊ ಅದಕ್ಕೆ ಬರೆಯಂಗಿಲ್ಲ. ಸೊ ಏನ್ ಮಾಡಿದ್ವಿ, ಅದನ್ನ ರಿಪ್ಲೇಸ್ ಮಾಡಿದ್ವಲ್ಲ ಅದಕ್ಕೆ, ವಿಚ್ ಈಸ್ ಈಕ್ವಲ್ ಟು 0. ಸೊ ಇದನ್ನ ಸಾಲ್ವ್ ಮಾಡೋಣ. ಸೊ ಡಿವೈಡೆಡ್ ಬೈ ಕಾಮನ್ LCM ಇದೆ 2 VA -3 ಪ್ಲಸ್ VA -6 ವಿಚ್ ಈಸ್ ಈಕ್ವಲ್ ಟು 0. ಈಗ ಏನಾಗುತ್ತೆ, VA ಪ್ಲಸ್ VA 2 VA ಮೈನಸ್ ಇಂಟು ಮೈನಸ್ ಪ್ಲಸ್ ಆದ್ರೆ ಗ್ರೇಟರ್ ಸೈನ್ ಮೈನಸ್ ಹಾಕಬೇಕು. 6 + 3 9. ಸೊ ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 0. ಈ 2 ನ ಏನ್ ಮಾಡ್ತೀನಿ, ಆ ಕಡೆ ಕಳಿಸ್ಬಿಡ್ತೀನಿ 0 ಕಡೆಗೆ. ಸೊ 2 × 0 0 ಆಯ್ತು. ಸೊ 2 VA ವಿಚ್ ಈಸ್ ಈಕ್ವಲ್ ಟು ಈ 9 ನ ಆ ಕಡೆ ಕಳಿಸ್ತೀನಿ ಇವಾಗ. ಸೊ 2 VA ಈಸ್ ಈಕ್ವಲ್ ಟು 9. VA ವ್ಯಾಲ್ಯೂ ಏನಾಗುತ್ತೆ 9 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 4.5. ಇವಾಗ ಏನ್ ಸಿಕ್ತು, ನಮ್ಗೆ VA ವ್ಯಾಲ್ಯೂ ಸಿಕ್ಕಿದೆ ಅಷ್ಟೇ. ನಾವು ಕಂಡುಹಿಡಿಬೇಕಾಗಿರುವಂತದ್ದು VTH ವ್ಯಾಲ್ಯೂ. ಸೊ VTH ಗೆ ಫಾರ್ಮ್ ಏನ್ ಬರುತ್ತೆ ಅಂತಂದ್ರೆ, ಈ VTH ನ ನಾನು ಕಂಡುಹಿಡಿಬೇಕಿತ್ತಲ್ವಾ. ಸೊ VTH ನ ನೋಡಿ. ಸೊ VTH ಎಲ್ಲಿಂದ ಶುರು ಆಗ್ತಿರೋದು, ಇದು ಈ ಕಡೆ ಸೈಡ್ ಪಾಸಿಟಿವ್ ಪೊಲಾರಿಟಿ VA ಇಂದ ಶುರು ಆಗ್ತಿದೆ. ಸೊ VA ಏನ್ ಮಾಡ್ತಾ ಇದೆ, ಅದ್ರ ಕಡೆ ಬರ್ತಾ ಇದೆ. ಸೊ ಅದ್ರ ಕಡೆ VA ಏನ್ ಮಾಡ್ತಾ ಇದೆ, ಅದ್ರ ಕಡೆ ಬರ್ತಿದೆ VA. ನೆಕ್ಸ್ಟ್ VTH ಏನ್ ಮಾಡ್ತಾ ಇದೆ,
ಪಾಸಿಟಿವ್ ಇಂದ ನೆಗೆಟಿವ್ ರಾಶಿ ಬರ್ತಾ ಇದೆ, ನೆಗೆಟಿವ್ ರಾಶಿ ಹೊರಗಡೆ ಬರ್ತಿರೋದು. ಸೊ ಏನ್ ಮಾಡಬೇಕು, ಮೈನಸ್ VTH. ನೆಕ್ಸ್ಟ್ 10 ವೋಲ್ಟ್. ಸೊ 10 ವೋಲ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ನ ಮುಖಾಂತರ ಹೊರಗಡೆ ಬರ್ತಿರೋದು. ಸೊ ಮೈನಸ್ 10 ವೋಲ್ಟ್. ರೆಸಿಸ್ಟೆನ್ಸ್ ನ ಕನ್ಸಿಡರ್ ಮಾಡಬಾರ್ದು, ಯಾಕೆ ನಾವು ವೋಲ್ಟೇಜ್ ನ ಫಾರ್ಮುಲಾ ಬರೀತಿರೋದು, VA VTH ಆ ರೀತಿ ಬರೀತಿದೀವಲ್ಲ ಅದಕ್ಕೆ. ಸೊ ರೆಸಿಸ್ಟೆನ್ಸ್ ನ ಕನ್ಸಿಡರ್ ಮಾಡಬೇಡಿ. ಸೊ ಫೈನಲ್ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಗ್ರೌಂಡ್ ಮೈನಸ್ 0, ಗ್ರೌಂಡ್ ವೋಲ್ಟೇಜ್ 0 ವಿಚ್ ಈಸ್ ಈಕ್ವಲ್ ಟು ಈಕ್ವೇಷನ್ ನ 0 ಮಾಡಬೇಕು. ಸೊ VA ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು, 4.5 ಮೈನಸ್ VTH ವ್ಯಾಲ್ಯೂ ಗೊತ್ತಿಲ್ಲ, ಮೈನಸ್ 10 ವೋಲ್ಟ್ ಅಂತ ಏನು ಬರೆಯಬೇಡ, 10 ಅಂತ ಬರೆದ್ರೆ ಸಾಕು, ಮೈನಸ್ 0 ಅಂದ್ರೆ ಆಡ್ ಇರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 0. ಈಗ VTH ನ ಒಂದ್ ಕಡೆ ಉಳಿಸ್ಕೊಂತೀನಿ, ಇನ್ನು ಉಳಿದಿದ್ನ ಹಾಗೆ ಉಳಿಸ್ಕೊಂತ ಹೋಗ್ತೀನಿ. ಸೊ 4.5 ಮೈನಸ್ 10 ವಿಚ್ ಈಸ್ ಈಕ್ವಲ್ ಟು ಮೈನಸ್ VTH ಆ ಕಡೆ ಕಳಿಸಿದ್ರೆ ಪ್ಲಸ್ VTH. ಸೊ VTH ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 5.5. ಆದ್ರೆ ನನಗೆ VTH ವ್ಯಾಲ್ಯೂ ಮೈನಸ್ ಆಗಿ ಬರಂಗಿಲ್ಲ. ಏನಾಯ್ತು, ಇಲ್ಲಿ ಪೊಲಾರಿಟಿ ನಾವು ಪ್ಲಸ್ ಮೈನಸ್ ಅಂತ ಅಸ್ಯೂಮ್ ಮಾಡಿದ್ವಲ್ಲ ಅದನ್ನ ಚೇಂಜ್ ಮಾಡಬೇಕು. ಸೊ ಅದನ್ನ 4th ಸ್ಟೆಪ್ ಅಲ್ಲಿ ಚೇಂಜ್ ಮಾಡೋಣ ಅಷ್ಟೇ. ಇವಾಗ VTH ವ್ಯಾಲ್ಯೂ ನನಗೆ ಗೊತ್ತಾಯ್ತು. ಇವಾಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, RTH ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 2 ಏನು, ಕ್ಯಾಲ್ಕುಲೇಟ್ RTH. ಸೊ RTH ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನಮ್ಮ ಸರ್ಕ್ಯೂಟ್ ಅಲ್ಲಿ ಇರುವಂತಹ ಎಲ್ಲಾ ವೋಲ್ಟೇಜ್ ಸೋರ್ಸ್ ಗಳನ್ನು ಶಾರ್ಟ್ ಮಾಡ್ತೀವಿ. ಶಾರ್ಟ್ ಆಲ್ ವೋಲ್ಟೇಜ್ ಸೋರ್ಸಸ್, ಎಲ್ಲಾ ವೋಲ್ಟೇಜ್ ಸೋರ್ಸ್ ಗಳನ್ನು ತೆಗೆದು ಬಿಸಾಕ್ತೀನಿ. ಯಾಕೆ, ನನಗೆ RTH ಅಂದ್ರೆ ರೆಸಿಸ್ಟೆನ್ಸ್ ಬೇಕಾಗಿರೋದು, ವೋಲ್ಟೇಜ್ ಇಟ್ಕೊಂಡು ನನಗೇನು ಬೇಕಾಗಿಲ್ಲ. ಮತ್ತಿನ್ನೇನ್ ಮಾಡ್ತೀನಿ, ಎಲ್ಲಾ ಕರೆಂಟ್ ಸರ್ಕ್ಯೂಟ್ ಗಳನ್ನ, ಸೊ ಕರೆಂಟ್ ಸೋರ್ಸ್ ಓಪನ್ ಆಲ್ ಕರೆಂಟ್ ಸೋರ್ಸ್, ಆಲ್ ಕರೆಂಟ್ ಸೋರ್ಸಸ್. ಕರೆಂಟ್ ಸೋರ್ಸಸ್ ಎಷ್ಟಿರೋದಪ್ಪ, I1 I2 I3. ನಾನು VA ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಹೊರಗಡೆ ತಳ್ದಂತವು. ಸೊ ಅವನ್ನ ಏನ್ ಮಾಡ್ತೀನಿ, ಓಪನ್ ಸರ್ಕ್ಯೂಟ್ ಮಾಡ್ತೀನಿ. ಇವಾಗ ಈ ಸರ್ಕ್ಯೂಟ್ ಏನ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಹೊಸದಾಗಿ ಈಗ ಏನ್ ಮಾಡಿದೀನಿ, ನಾನು ಎಲ್ಲಾ ವೋಲ್ಟೇಜ್ ಸೋರ್ಸ್ ಗಳನ್ನು ತೆಗೆದು ಬಿಸಾಕಿದ್ದೀನಿ. ಗ್ರೌಂಡ್ 3 ವೋಲ್ಟ್ 6 ವೋಲ್ಟ್ 10 ವೋಲ್ಟ್ ಎಲ್ಲ ತೆಗೆದು ಬಿಟ್ರೆ ಇನ್ನ ಏನ್ ಉಳಿತು, 2 ಓಮ್ ರೆಸಿಸ್ಟೆನ್ಸ್, ಇಲ್ಲೊಂದು 2 ಓಮ್ ರೆಸಿಸ್ಟೆನ್ಸ್, ಮತ್ತೆ ಕೆಳಗಡೆ ಒಂದು 2 ಓಮ್ ರೆಸಿಸ್ಟೆನ್ಸ್. ಸೊ ಕರೆಂಟ್ ಸೋರ್ಸ್ ಗಳನ್ನ ಏನ್ ಮಾಡಿದೀನಿ, ಓಪನ್ ಸರ್ಕ್ಯೂಟ್ ಮಾಡಾಕಿದ್ದೀನಿ. ಈಗ ಏನ್ ಮಾಡಬೇಕು, ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು RTH. ಸೊ ಏನ್ ಮಾಡಬೇಕು, VTH ಇರುವಂತ ಜಾಗದಲ್ಲಿ RTH ಅಂತ ಬರೀಬೇಕು. ಈಗ RTH ಬಂದಾಗ ನಮಗೆ ರೆಸಿಸ್ಟೆನ್ಸ್ ನ ನೋಡಿದ್ರೆ ಇವೆರಡು ಏನಾಗಿವೆ, ಇವೆರಡು ಒಂದಕ್ಕೊಂದು ಪ್ಯಾರಲಲ್ ಇದೆ. ಸೊ ಒಂದಕ್ಕೊಂದು ಪ್ಯಾರಲಲ್ ಇದೆ ಅಂದ್ರೆ ಯಾವ ಫಾರ್ಮ್ ಮಾಡಬೇಕು, ಎರಡು ರೆಸಿಸ್ಟರ್ಸ್ ಇರೋದು. ಸೊ ಶಾರ್ಟ್ ಕಟ್ ನೇ ಯೂಸ್ ಮಾಡೋಣ. 2 into 2 divided by 2 plus 2, 2 2s are 4 divided by 4 ಅಂತಂದ್ರೆ 1. ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 1 ಆಗುತ್ತೆ. ಇವಾಗ ಏನ್ ಮಾಡಬಹುದು, ಇದು ಅಷ್ಟನ್ನು ನಾನು ಕ್ಯಾನ್ಸಲ್ ಔಟ್ ಮಾಡಿ ಏನಂತ ಬರೀಬಹುದು, 1 ಅಂತ ಬರೀಬಹುದು. ನೆಕ್ಸ್ಟ್ ಈ 1 ಓಮ್ ರೆಸಿಸ್ಟೆನ್ಸ್ ಮತ್ತೆ 2 ಓಮ್ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇದೆ. ಸೊ ಸೀರೀಸ್ ಆಗಿದ್ರೆ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ನಾವು ಆಡ್ ಮಾಡಬಹುದು. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ನಾನು ಏನ್ ಮಾಡಬಹುದು, 3 ಓಮ್ ರೆಸಿಸ್ಟೆನ್ಸ್ ಅಂತ ಬರೀಬಹುದು. ಈಗ RTH ನ ಕ್ಯಾಲ್ಕುಲೇಟ್ ಮಾಡಬೇಕಿತ್ತಲ್ವಾ, RTH is equal to 3 ಓಮ್. ನೆಕ್ಸ್ಟ್ ಸ್ಟೆಪ್ 3. ಸೊ ಸ್ಟೆಪ್ 3 ಅಲ್ಲಿ ಏನಿದೆ, RL ವ್ಯಾಲ್ಯೂ ಬೇಕು. RL ವ್ಯಾಲ್ಯೂ ಏನು, RTH ವ್ಯಾಲ್ಯೂ ಆಗಿರುತ್ತೆ. ಯಾಕೆ, ನಾವು ಇಲ್ಲಿ ಫಸ್ಟ್ RL ಅನ್ನ VTH ಇಂದ ರಿಪ್ಲೇಸ್ ಮಾಡಿದ್ವಿ, ಅಂದ್ರೆ ರೆಸಿಸ್ಟರ್ ನ ವೋಲ್ಟೇಜ್ ಸೋರ್ಸ್ ಇಂದ ರಿಪ್ಲೇಸ್ ಮಾಡಿದ್ವಿ, ಅದು ನಮಗೆ ಬೇಕಾಗಿಲ್ಲ. ಈಗ ವೋಲ್ಟೇಜ್ ಸೋರ್ಸ್ ತೆಗೆದ್ಬಿಟ್ಟು ಮತ್ತೆ ರೆಸಿಸ್ಟೆನ್ಸ್ ಸೋರ್ಸ್ ನೇ ಹಾಕಿದೀವಿ ಅಲ್ಲಿಗೆ. ಸೊ ಇವಾಗ ಏನಾಯ್ತು, RTH is equal to RL ವ್ಯಾಲ್ಯೂ, RTH which is equal to RL which is equal to 3 ಓಮ್ ರೆಸಿಸ್ಟೆನ್ಸ್. ಸೊ 3 ಓಮ್ ಆಯ್ತು. ಇನ್ನ ಕೊನೆ ಸ್ಟೆಪ್ 4th ಸ್ಟೆಪ್ ಮಾತ್ರ ಉಳಿದಿದೆ. ನಾನು ಹೇಳಿದ್ದೆ ಈ ಪೊಲಾರಿಟಿ ಪ್ಲಸ್ ಮತ್ತೆ ಮೈನಸ್ ಇರೋದನ್ನ ನಾವು ಎಲ್ಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದೆ, 4th ಸ್ಟೆಪ್ ಅಲ್ಲಿ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಇವಾಗ 4th ಸ್ಟೆಪ್ ಅಲ್ಲಿ ಏನಾಗುತ್ತೆ, ಬರೆಯೋದು 5.5. ಯಾಕೆ, ಇಲ್ಲಿ ಮೈನಸ್ 5.5 ಇತ್ತು, ಪ್ಲಸ್ ಮತ್ತೆ ನೆಗೆಟಿವ್ ತಗೊಂಡಾಗ ಇವಾಗ ಮೈನಸ್ ಉಲ್ಟಾ ಮಾಡ್ತಾ ಇದೀವಿ ಪೊಲಾರಿಟಿ. ಇವಾಗ ಏನ್ ಮಾಡ್ಬೇಕು, ಮೈನಸ್ ಇಂದ ಅಂದ್ರೆ ಶಾರ್ಟ್ ಲೆಗ್ ಇಂದ ಲಾಂಗ್ ಲೆಗ್ ಗೆ ಬರಬೇಕು, ಶಾರ್ಟ್ ಲೆಗ್ ಇಂದ ಲಾಂಗ್ ಲೆಗ್. ಸೊ ಮೈನಸ್ ಇಂದ ಪ್ಲಸ್, ಸೊ ಪ್ಲಸ್ ಒಳಗಡೆ ಬರ್ತಿರೋದ್ರಿಂದ ಪಾಸಿಟಿವ್ ವ್ಯಾಲ್ಯೂ, ಪೊಲಾರಿಟಿನ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಇರುವಂತದ್ದು ಯಾವ್ದು, RL ವ್ಯಾಲ್ಯೂ. RL ವ್ಯಾಲ್ಯೂ ಏನು, 3 ಓಮ್ ರೆಸಿಸ್ಟೆನ್ಸ್. ಮತ್ತೆ RTH ವ್ಯಾಲ್ಯೂ ಏನು, 3 ಓಮ್ ರೆಸಿಸ್ಟೆನ್ಸ್. ಇಷ್ಟೇ ಸಿಂಪಲ್. ಇದನ್ನ ಯೂಸ್ ಮಾಡಿಕೊಂಡು ನಾವು ಇವಾಗ ಏನು ಮ್ಯಾಕ್ಸಿಮಮ್ ಪವರ್ ಅನ್ನ ಕಂಡುಹಿಡಿಯಬೇಕು. ಸೊ ಮ್ಯಾಕ್ಸಿಮಮ್ ಪವರ್ ಫಾರ್ಮುಲಾ ಏನು, Pmax is equal to VTH square divided by 4 into RTH. VTH ವ್ಯಾಲ್ಯೂ ಏನು, VTH ವ್ಯಾಲ್ಯೂ 5.5 whole square
divided by 4 into RTH value ಏನು 3 ohm into 3. So ಎಷ್ಟಾಗುತ್ತೆ 5.5 whole square divided by 4 3s are 12. So final value ಏನು ಬರುತ್ತೆ ನಮಗೆ 5.5 into 5.5 so divided by 12. So final value ಏನು ಬರುತ್ತೆ 2.52. So power ನ ಯಾವುದರಿಂದ ಡಿಪಿಕ್ಟ್ ಮಾಡ್ತೀವಿ ವ್ಯಾಟ್. ಸೊ ಇವಾಗ ಏನಾಯ್ತು 2.52 ವ್ಯಾಟ್ ನಮಗೆ ಫೈನಲ್ ಆನ್ಸರ್ ಬಂತು. ಸೊ ಮ್ಯಾಕ್ಸ್ ಪವರ್ ಟ್ರಾನ್ಸ್ಫರ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.